ದಕ್ಷಿಣ ಕನ್ನಡ ಜಿಲ್ಲೆಯ ಜಾತ್ಯತೀತ ಜನತಾದಳ ಅಧ್ಯಕ್ಷರಾದ ಜಾಕೆ ಮಾದೇಗೌಡನವರು ಈ ದಿನ ಅಂಬೇಡ್ಕರ್ ಜಯಂತಿಯ ಆಚರಣೆಯಾಗಿ ಮಂಗಳೂರಿಂದ ನಾವು ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇವೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ರವರ ಮಾರ್ಗದರ್ಶನ, ಅವರು ಸಂವಿಧಾನಕ್ಕೆ ಕೊಟ್ಟಂಥ ಒಂದು ಪ್ರೇರಣೆ, ಬಹುಶಃ ಇಂದಿನ ಆಡಳಿತಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರೇರಣೆಗಳು ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಮತ್ತು ನಮ್ಮ ಕಾರ್ಯಕರ್ತರ ಶ್ರಮದ ಮೂಲಕ ಅದು ಜಾರಿ ಆಗಬೇಕು. ಆ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟ ಏನಿದೆ ನಮ್ಮ ಕನಸು ನನಸಾಗಬೇಕು ಅಂತ ಹೇಳಿದ ಭಾವನೆಯಿಂದ ಇವತ್ತು ಈ ಹಬ್ಬ ಆಚರಣೆ ಮಾಡಿದಂಥ ಇಡೀ ನಮ್ಮ ಕರ್ನಾಟಕದ ನಮ್ಮ ಜನತೆಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಹುಶಃ ಈ ದಿನ ಒಂದು ಶುಭ ಮುಹೂರ್ತ ಅಂತ ಹೇಳುವಂಥ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂತನವಾಗಿ ಪುನರಾಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷ ನಾನು. ಬಹುಶಃ ಒಂದು ಸಮಿತಿ ರಚನೆ ಮಾಡುವರೆ ಹೈಕಮಾಂಡಿನ ಆದೇಶದ ಮೇರೆಗೆ ಈಗಾಗಲೇ ರಚನೆ ಮಾಡಿ ಈ ದಿನ ಅದಕ್ಕೆ ಅಂಗೀಕಾರವನ್ನು ಕೂಡ ದೊರೆತಿದೆ. ಅದು ಕೂಡ ಭಾಳ ಸಂತೋಷ ಮತ್ತು ಒಳ್ಳೆಯ ಸಂದರ್ಭ. ಈ ಒಂದು ಕಾರ್ಯ ನಡೆದಿದೆ. ಸರ್, ಕೊನೆಯದಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ JDS ನಶಿಸಿ ಹೋಗ್ತಿದೆ, ಮುಂದೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ ಸರ್? ನಶಿಸಿ ಹೋಗುವಂಥದ್ದು ಅಂತ ಹೇಳಿದರೆ ಬಹುಶಃ ಅದು ತಪ್ಪಾಗ್ತದೆ. ಈಗ ಬೇರೆ ಬೇರೆ ಕಾರಣಗಳಿಂದ ಪಕ್ಷ ಹಿನ್ನಡೆ ಇರ್ಬೋದು, ಕಾರಣಗಳು ಬೇರೆ ಬೇರೆ ಇದೆ. ಆದರೆ ಬಹುಶಃ ಇವತ್ತು ನಾವು ಇದು ಹಳ್ಳಿಗಳ ರೈತರಿಗೆ ಮತ್ತು ಜಿಲ್ಲೆಗೆ ಹಲವಾರು ಎಲ್ಲ ವರ್ಗದ ಜನಾಂಗಕ್ಕೆ ಕಾರ್ಯಕ್ರಮವನ್ನು ಕೊಟ್ಟಂಥ ಪಕ್ಷ ನಮ್ಮದು. ಹಾಗಾಗಿ ಇವತ್ತು ಯಾವುದೇ ಹಳ್ಳಿಗಾಡಿನಲ್ಲಿ ಹೋದಾಗ ಬಹುಶಃ ಜನತಾದಳದ ಬಗ್ಗೆ ಇರತಕ್ಕಂಥ ಒಲವು ಇತರ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲ. ಇದು ಸ್ಪಷ್ಟವಾದಂಥ ವಿಚಾರ. ಪ್ರಾದೇಶಿಕ ಪಕ್ಷವಾದಂಥ ಜಾತ್ಯತೀತ ಜನ, ಇದು ಜನಪರವಾದಂಥ ಪಕ್ಷ, ಜನರಿಗೆ ಅನುಕೂಲವಾಗಿ ಮಾಡಿಕೊಡ್ತಕ್ಕಂಥ ಒಂದು ಪಕ್ಷ. ಬಹುಶಃ ಈ ಪಕ್ಷ ಇದ್ದರೆ ಒಳ್ಳೆಯದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಪಕ್ಷ ಹಿನ್ನಡೆ ಇರ್ಬೋದು ವಿನಃ ಪಕ್ಷದ ಮೇಲೆ ಅಭಿಮಾನ ಇಲ್ಲದೇ ಇರತಕ್ಕಂಥ ಜನ ಇಲ್ಲ. ಬಹುಶಃ ಮುಂದೆ ನಾವೆಲ್ಲ ಶ್ರಮಪಟ್ಟರೆ ಪಕ್ಷ ಬೆಳೆದು ನಿಲ್ಲಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ.